15+15. Both the team captain or coach 15+15. ಪಂದ್ಯ ಆರಂಭ ಆಗಿದೆ. ಚಿಂಚಲಿ ವಿರುದ್ಧ ಆರ್ಆರ್. ನೋಡಿ, ಪುರುಷ ತಂಡದ ಆಟಗಾರರಿಗೆ ನಾವು ಹಲವಾರು ಬಾರಿ ಕರೆ ನೀಡ್ತಾ ಇದೀವಿ. 12 ಗಂಟೆ ಒಳಗಾಗಿ ಯಾರು ರಿಪೋರ್ಟ್ ಮಾಡ್ತೀರಿ ಅವ್ರಿಗೆ ಮಾತ್ರ ಗಾಡಿ ಖರ್ಚಿ ಕೊಡಲಾಗುವುದು. ಈಗಾಗಲೇ 12 ಗಂಟೆ 20 ನಿಮಿಷ ಆಗಿದೆ. ಆಯೋಜಕರು ಇನ್ನೊಂದು 10 ನಿಮಿಷ ಕಾಲಾವಕಾಶ ಕೊಡಿ ಅಂತ ಹೇಳಿದ್ದಾರೆ. ಆಮೇಲೆ ಬಂದಂತವ್ರಿಗೆ ಗಾಡಿ ಖರ್ಚು ಸಿಗುವುದಿಲ್ಲ. ನೋಡಿ, ಮತ್ತೊಮ್ಮೆ ಚಿಂಚಲಿ ತಂಡದ ಚಾಲಕ ದಾಳಿಗಾತಿ, ರಾಷ್ಟ್ರೀಯ ಆಟಗಾತಿ ದಾಳಿ ಭಾಗದಲ್ಲಿ ಆರಂಭಿಕ ದಾಳಿ ಭಾಗದಲ್ಲಿ ಸುಲಭದ ಬೋನಸ್ ಅನ್ನ ಬಿಡ್ತಾ ಇದ್ದಾರೆ. ಆರಂಭಿಕ ಹಂತದಲ್ಲಿ ಸಮಬಲದ ಹೋರಾಟದೊಂದಿಗೆ ಪಂದ್ಯ ಆರಂಭಗೊಂಡಿದೆ. ಇದು ದ್ವಿತೀಯ ಸೆಮಿಫೈನಲ್ ಪಂದ್ಯ. ಇದರಲ್ಲಿ ಗೆದ್ದಂತ ತಂಡ ಆಳ್ವಾಸ್ ತಂಡ ಎದುರಿಸಬೇಕಾಗ್ತದೆ. ಒಂದು ಸಮಬಲದ ಹೋರಾಟದೊಂದಿಗೆ ಪಂದ್ಯ. ಮತ್ತೊಮ್ಮೆ ರಾಷ್ಟ್ರೀಯ ಆಟಗಾತಿ ದಾಳಿ ಭಾಗದಲ್ಲಿ ಅನೇಕ ಬಾರಿ ರಾಷ್ಟ್ರಮಟ್ಟವನ್ನು ಪ್ರತಿಸಿದಂತಹ ರಾಷ್ಟ್ರೀಯ ತಾರೆ ಚಿಂಚಲಿ ತಂಡದ ಪರವಾಗಿ ಆರಂಭಿಕ ದಾಳಿಯಲ್ಲಿ ಬೋನಸ್ ಜೊತೆಗೆ ತಂಡದ ಖಾತೆಯನ್ನು ಆರಂಭಿಸಿರುವಂತಹ ಆಟಗಾರ್ತಿ. ಆರಂಭದಲ್ಲಿ ನಿಧಾನವಾಗಿ ಪಂದ್ಯ ಆರಂಭಗೊಂಡಿದೆ. 2-1 ಮಧ್ಯ ಪಂದ್ಯ. ದ್ರುತವಾದಂತ ಟ್ಯಾಕಲ್ ಬರ್ತಾ ಇದೆ. ಬೇಡವಾದಂತ ಟ್ಯಾಕಲ್ ಇತ್ತು, ಆದ್ರೂ ಕೂಡ ಹೊಂದಾಣಿಕೆ ಇಡ್ತಕ್ಕೆ ಮುಂದೆ ಆಗ್ತಾ ಇದ್ದಾರೆ. ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ತೋರಿಸ್ತಾ ಇದ್ದಾರೆ. 3-1 ಮಧ್ಯ ಪಂದ್ಯ ಆರಂಭಗೊಂಡಿದೆ. ಬಿಡುವಿಲ್ಲದೆ ನಿರಂತರವಾಗಿ ಆರಂಭದ ಉದ್ಯೋಗಗಳು ಕೂಡ ದಾಳಿ ಮಾಡಬಲ್ಲಂತ ಆಟಗಾರ್ತಿ ಮತ್ತೊಮ್ಮೆ ಜೆರ್ಸಿ ನಂಬರ್ 8ರಲ್ಲಿ ಗುರುತಿಸಿಕೊಳ್ಳಬಲ್ಲಂತ ಆಟಗಾರಿ. 8 ಬಾರಿ ರಾಷ್ಟ್ರಮಟ್ಟವನ್ನು ಪ್ರತಿಷ್ಠಿಸಿದಂತಹ ರಾಷ್ಟ್ರೀಯ ಆಟಗಾರ್ತಿ ಮತ್ತೊಮ್ಮೆ ಜೋರು ಚಪ್ಪಾಳೆಯೊಂದಿಗೆ ಆಟಗಾರ್ತಿಗೆ ಅಭಿಮಾನದ ಅಭಿನಂದನೆಗಳನ್ನು ಅರ್ಪಿಸಲಾಗ್ತಾರೆ. ಮೂರು 2 ಪಂದ್ಯ 15+15 ನಿಮಿಷದ ಪಂದ್ಯ ಇರೋದ್ರಿಂದ ಆಟಗಾರ್ತಿಯವರು ಬಹಳ ಒಂದು ಪಂದ್ಯವನ್ನು ವಿಚಾರ ಮಾಡಿ ಪಂದ್ಯವನ್ನು ಆಡ್ತಾ ಇದ್ದಾರೆ. ಏನಾದರೂ ಸ್ವಲ್ಪ ಮಿಸ್ಟೇಕ್ ಆದರೂ ಕೂಡ ಪಂದ್ಯ ಹೋಗುವ ಸಾಧ್ಯತೆ ಇರ್ತದೆ. 3-2 ಮಧ್ಯ ಪಂದ್ಯ. ಮತ್ತೆರಡು ಅಂಕಗಳ ಸಂಪಾದನೆಯೊಂದಿಗೆ ವಾಪಸ್ ಹಾದಿಯನ್ನು ಕಂಡುಕೊಳ್ತಾ ಇದ್ದಾರೆ. 4-3 ಮಧ್ಯ ಪಂದ್ಯ. ಸಮಡಿಯು ದಾಳಿಗಾತಿ ಮತ್ತೊಮ್ಮೆ ಜೆರ್ಸಿ ನಂಬರ್ 12ರಲ್ಲಿ ಗುರುತಿಸಿಕೊಳ್ಳಬಲ್ಲಂತ ಆಟಗಾರ್ತಿ. 3-4 ಪಂದ್ಯ. 1 ಅಂಕದ ಮುನ್ನಡೆಯೊಂದಿಗೆ ಪ್ರೋಗ್ರೆಸರ್. ನಾಲ್ಕು 3 ಮಧ್ಯ ಪಂದ್ಯ ಸಾಗಿ ಬರ್ತಾ ಇದೆ. ಇದೇ ದಾಳಿಯಲ್ಲಿ ಡಿಫೆನ್ಸ್ ಅನ್ನ ಚೆಕ್ ಮಾಡೋದ್ರೊಂದಿಗೆ ವಾಪಸ್ ಆಗಿರುವಂತಹ ಆಟಗಾರ್ತಿ ಮತ್ತೊಮ್ಮೆ ಬೋನಸ್ ಜೊತೆಗೆ ವಾಪಸ್ ಆಗ್ತಾ ಇದ್ದಾರೆ. 4-4 ಸಮಬಲದ ಹೋರಾಟ. ಇಲ್ಲಿ ಮಿಸ್ಟೇಕ್ ಆಗ್ತಾ ಇದೆ ಡಿಫೆನ್ಸಿವ್ ಭಾಗದಲ್ಲಿ. 2 points to progress RR. ಆರು 4 ಪಂದ್ಯ. ಸುಲಭದ ಬೋನಸ್ ಅನ್ನ ಬಿಟ್ಕೊಡ್ತಾ ಇದ್ದಾರೆ.
ಪ್ಲಾನ್ ಮಾಡ್ತಾ ಇದ್ದಾರೆ. ಲೋನ್ ಅಂಕ ಸಂಪಾದನೆ ಮಾಡುವಂತ ಸಾಧ್ಯತೆ ಇದೆ. ಆರೋಗ್ಯ ತಂಡದ ಆಟಗಾರ್ತಿಯರು ಬೋನಸ್ ಜೊತೆಗೆ ವಾಪಸ್ ಆಗ್ತಾ ಇದ್ದಾರೆ. ಟೈಮ್ ಔಟ್. ಆರು 5 ಮಧ್ಯ ಪಂದ್ಯ ಸಾಗುತ್ತಾ ಇದೆ. ವಿರಾಮದ ಬಳಿಕ ಮಧ್ಯ ಪಂದ್ಯ ಆರಂಭದೊಂದಿಗೆ ಕಾದ್ ನೋಡಬೇಕಿಲ್ಲಿ ಪ್ರಯತ್ನ ನಡೀತಾ ಇದೆ. ಇವತ್ತು ಮಾತ್ರ ಹ್ಯಾಂಡ್ ಟಚ್. ಏಳು 5 ಮಧ್ಯ ಪಂದ್ಯ. ಸುಲಭದ ಬೋನಸ್ ಅನ್ನ ಬಿಟ್ಕೊಡ್ತಾ ಇದ್ದಾರೆ. ಕೊನೆ ಆಟಗಾರ್ತಿ ನಮ್ಮ ತಂಡದ ಆಟಗಾರ್ತಿಯರನ್ನ ರಿವೈವ್ ಮಾಡಬೇಕಾದ್ರೆ ಈ ದಾಳಿಗಾರ್ತಿ ಅಂಕ ಪಡೆಯಲೇಬೇಕಂತ ಒತ್ತಡ ಇದೆ. ಕಾದ್ ನೋಡಬೇಕಿಲ್ಲಿ ಪ್ರಯತ್ನ ನಡೀತಾ ಇದೆ. ಬೋನಸ್ ಟು ಚಿಂಚಲಿ 1+2 3.2 RR. 10 6 ಮಧ್ಯ ಪಂದ್ಯ. ಹನ್ನೊಂದು 6 ಪಂದ್ಯ ಸಾಗುತ್ತಾ ಇದೆ. ಮತ್ತೊಮ್ಮೆ ಪ್ರಮುಖ ದಾಳಿಗಾರ್ತಿ ದಾಳಿ ಭಾಗದಲ್ಲಿ ಏಳು 11 ಮಧ್ಯ ಪಂದ್ಯ ಸಾಗಿ ಬರ್ತಾ ಇದೆ. ಮತ್ತೊಮ್ಮೆ ಆರೋಗ್ಯ ತಂಡದ ಆಟಗಾರ್ತಿ ದಾಳಿ ಭಾಗದಲ್ಲಿ ಮತ್ತೆ ಮಿಸ್ಟೇಕ್ ಆಗ್ತಾ ಇದೆ. ಡಿಫೆನ್ಸ್ ಭಾಗದಲ್ಲಿ ಹನ್ನೆರಡು 7 ಮಧ್ಯ ಪಂದ್ಯ. ಬೋನಸ್ ಜೊತೆಗೆ ಒಂದು ಅಂಕದ ಸಂಪಾದನೆ ವಾಪಸ್ ಹಾತಿಯನ್ನು ಕಂಡುಕೊಳ್ತಾ ಇದ್ದಾರೆ. 12-9 ಮಧ್ಯ ಪಂದ್ಯ ಸಾಗಿ ಬರ್ತಾ ಇದೆ. ಆರೋಗ್ಯ ತಂಡದ ಅದ್ಭುತವಾದ ಟ್ಯಾಕಲ್ ಬರ್ತಾ ಇದೆ. 12-10 ಮಧ್ಯ ಪಂದ್ಯ. ಆರಂಭದಲ್ಲಿ ಹಿನ್ನಡೆಯಾಗಿರುವಂತಹ ತಂಡ ಹನ್ನೆರಡು 10 ಮಧ್ಯ ಪಂದ್ಯ. ಈ ಪಂದ್ಯ ಆದ್ಮೇಲೆ ಫೈನಲ್ ಪಂದ್ಯ ಆರಂಭ ಆಗಲಿದೆ. 12-10 ಪಂದ್ಯ. 12-11 ಮಧ್ಯ ಪಂದ್ಯ ಸಾಗಿ ಬರ್ತಾ ಇದೆ ಮೈದಾನದಲ್ಲಿ. ಹನ್ನೆರಡು 11 ಮಧ್ಯ ಪಂದ್ಯ. 1 ಅಂಕದ ಮುನ್ನಡೆಯೊಂದಿಗೆ ಪ್ರೋಗ್ರೆಸರ್. ಹನ್ನೆರಡು ಸಮಬಲದಲ್ಲಿ ಪಂದ್ಯ ಸಾಗಿ ಬರ್ತಾ ಇದೆ. ಡೂ ಆರ್ ಡೈ. ಪಂದ್ಯ ಆರಂಭದಲ್ಲಿ ನಿಧಾನವಾಗಿ ಸಾಗುತ್ತಾ ಇದೆ. ಡೂ ಆರ್ ಡೈ ದಾಳಿ ಇದೆ ಆರೋಗ್ಯ ತಂಡಕ್ಕೆ. ಡೂ ಆರ್ ಡೈ ದಾಳಿ ಇದೆ ಅಂತ ಪಡೆಯಲೇಬೇಕಾದ ಒತ್ತಡ. ಮಾತಾ ಹೋಲ್ಡ್ ಬರ್ತಾ ಇದೆ. ಸುಮ್ಮನೆ ಇದೆ
2+2 4.2 ಚಿಂಚಲಿ 17-12 ಮಧ್ಯ ಪಂದ್ಯ. ಮತ್ತೊಂದು ಅಂಕದ ಸೇರ್ಪಡೆ ಆಗ್ತಾ ಇದೆ ಆರೋಗ್ಯ ತಂಡಕ್ಕೆ. 17-13 ಮಧ್ಯ ಪಂದ್ಯ. 17-13 in favor of Chinchili. एक्शन पूरा छोरी की चली का पूरा एक्शन रेडर 17 नंबर का दूरी ठहरते थे दो दिन आउट हो मजे नो आउट करो टेंशन डैश करे जाके आउट हो छे 20-13 ಮಧ್ಯ ಪಂದ್ಯ ಸಾಗ್ತಾ ಇದೆ. 7 ಅಂಕದ ಮುನ್ನಡೆಯೊಂದಿಗೆ ಜಯಮಾಕಳಿ ಚಿಂಚಲಿ. ಮತ್ತೊಮ್ಮೆ ಆರೋಗ್ಯ ತಂಡದ ಚಾಣಕ್ಯ ದಾಳಿಗಾತಿ ನರ್ಪೊಟ್ಟೇನಿ ಭಾಗದಲ್ಲಿ ಮಹಾರಾಷ್ಟ್ರ ರಾಜ್ಯ ತಂಡ ಪ್ರತಿಷ್ಠಿತ ರಾಷ್ಟ್ರೀಯ ಆಟಗಾತಿ ದಾಳಿ ಭಾಗದಲ್ಲಿ ರೈಟ್ ಕಾರ್ನರ್ ಭಾಗದಿಂದ ಮಿಸ್ಟೇಕ್ ಆಗ್ತಾ ಇದೆ. 20-14 ಪಂದ್ಯ. ಈ ಪಂದ್ಯ ಮುಗಿದ ನಂತರ ಫೈನಲ್ ಪಂದ್ಯ ಆರಂಭ ಆಗಲಿದೆ. ಆಳ್ವಾಸ್ ತಂಡದವರು ಸಿದ್ಧತೆಯಲ್ಲಿ ಇರಬೇಕು. ಶೂಟಿಂಗ್ 21-14 ಪಂದ್ಯ. ಮತ್ತೊಮ್ಮೆ ಆರೋಗ್ಯ ತಂಡದ ಆಟಗಾತಿ ದಾಳಿ ಭಾಗದಲ್ಲಿ लंबे रेडर को टच किच करे नो लंबे रेडर को पकड़ो करे ने ವಿರಾಮದ ಬಳಿಕ ಮಧ್ಯ ಪಂದ್ಯ ಆರಂಭದೊಂದಿಗೆ 21-15 ಮಧ್ಯ ಪಂದ್ಯ ಸಾಗುತ್ತಾ ಇದೆ. बोला छोड़ खिलाओ कर दिया है गोचर उनका बोला छोड़ खिलाओ उसे हां खेलती नहीं है बोनस के लिए यार खेलना का बोनस कट करा ಬೋನಸ್ ಜೊತೆಗೆ ವಾಪಸ್ ಆಗ್ತಾ ಇದ್ದಾರೆ. ಪ್ರತಿಯೊಂದು ದಾಳಿಯಲ್ಲಿ ಕೂಡ ಬೋನಸ್ ಜೊತೆಗೆ ತಂಡಕ್ಕೆ ಆಶ್ರಯ ಆಗ್ತಾ ಇದ್ದಾರೆ. ಮತ್ತೊಮ್ಮೆ ಆರೋಗ್ಯದ ಆಟಗಾರ್ತಿ ಮತ್ತೊಮ್ಮೆ ಆರೋಗ್ಯ ತಂಡದ ಆಟಗಾರ್ತಿ ದಾಳಿ ಭಾಗದಲ್ಲಿ ಕ್ವಾರ್ಟರ್ ಫೈನಲ್ ಹಂತದ ಗೆಲುವಿನ ರೂವಾರಿ ಡಿಫೆನ್ಸಿವ್ ಭಾಗದಲ್ಲಿ ಮಿಸ್ಟೇಕ್ ಆಗ್ತಾ ಇದೆ.
ಪ್ರತಿಯೊಂದು ದಾಳಿಯಲ್ಲಿ ಕೂಡ ಯಶಸ್ಸನ್ನ ಕಾಣ್ತಕ್ಕಂಥ ಆಟಗಾರ. ಸರಿಕೆ ಮಾರ್ಚ್ ಇದ್ರೆ बोनस क्रॉस करते पाहिजे सर्व वाचनी बोनस ಹಾಫ್ ಟೈಮ್ ಬರ್ತಾ ಇದೆ. ಮಧ್ಯಂತರ ವಿರಾಮ. ಕಳಿ ಚಿಂಚಲಿ 23, ಪ್ರೋಗ್ರೆಸ್ 16. 23-16 ಮಧ್ಯ ಪಂದ್ಯ. 23 ಚಿಂಚಲಿ, 16 ಆರ. ಪ್ರತಿಯೊಂದು ದಾಳಿಯಲ್ಲಿ ಕೂಡ ಬೋನಸ್ ಅನ್ನ ಪೆಟ್ಟು ಕೊಡ್ತಾ ಇದ್ದಾರೆ. ದಾಳಿಗಾರ್ತಿನ ಬಂಧಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇಲ್ಲ. ಸಾಕಷ್ಟು ಅನುಭವ ಹೊಂದಿದಂತ ಆಟಗಾರ್ತಿ, ಅನೇಕ ಬಾರಿ ರಾಷ್ಟ್ರ ಮಟ್ಟವನ್ನು ಪ್ರತಿಷ್ಠಿತ ರಾಷ್ಟ್ರೀಯ ಆಟಗಾರ್ತಿ. ಚಿಂಚಲಿ ತಂಡದ ಪರವಾಗಿ ಆಡ್ತಕ್ಕಂಥ ಎಲ್ಲ ಆಟಗಾರ್ತಿಯರು ಕೂಡ ರಾಷ್ಟ್ರ ಮಟ್ಟವನ್ನು ಪ್ರತಿಷ್ಠಿತ ಆಟಗಾರ್ತಿಯರು. ರಾಷ್ಟ್ರ ಮಟ್ಟದ ತರಬೇತುದಾರರಾಗಿರುವಂತಹ ಸಂಜೀವ್ ಮಸಾಲ್ಜಿ ಸರ್ ಅವರ ಗಡಿಯಲ್ಲಿ ಪಳಗಿರುವಂತಹ ಆಟಗಾರ್ತಿಯರು. ನೋಡಿ ಪ್ರೇಕ್ಷಕರೇ, ಆರಂಭದ ಉದ್ಯೋಗಗಳು ಕೂಡ ಚಿಂಚಲಿ ತಂಡದ ಪರವಾಗಿ ಏಕಾಂಗಿಯಾಗಿ ದಾಳಿ ಮಾಡ್ತಾ ಇದ್ದಾರೆ. ಒಂದ್ಸಲ ಜೋರು ಚಪ್ಪಾಳೆ ಬರಲಿ ಆಗ್ತಾರೆ. ಪ್ರತಿಯೊಂದು ದಾಳಿಯಲ್ಲಿ ಕೂಡ ಬೋನಸ್ ಅನ್ನು ತರ್ತಕ್ಕಂಥ ಆಟಗಾರ್ತಿ. 24-16 ಮಧ್ಯ ಪಂದ್ಯ ಸಾಗುತ್ತಾ ಇದೆ. ಮತ್ತೆ ಬೋನಸ್ ಜೊತೆಗೆ ಮತ್ತೊಂದು ಅಂಕದ ಸೇರ್ಪಡೆಯೊಂದಿಗೆ ವಾಪಸ್ ಆದಿಯನ್ನು ಕಂಡುಕೊಳ್ತಾ ಇದ್ದಾರೆ. ಪ್ರೇಕ್ಷಕರಿಗೆ ಎಲ್ಲರಿಗೂ ಕೂಡ ಗೊತ್ತಾಗ್ತಾ ಇದೆ, ಸ್ಕೋರ್ ಬೋರ್ಡ್ ನೋಡಿದ್ರೆ, ಪಂದ್ಯ ಆಡೋದು ನೋಡಿದ್ರೆ ಗೊತ್ತಾಗ್ತಾ ಇದೆ ಮತ್ತೆ ಈ ವರ್ಷದ ಫೈನಲ್ ಯಾರು ಆಡ್ತಾರಂತ. ಆಳ್ವಾಸ್ ತಂಡದವರು ಸಿದ್ಧತೆಯಲ್ಲಿ ಇರಬೇಕು. ಇಪ್ಪತ್ತಾರು 16 ಮಧ್ಯ ಪಂದ್ಯ. ಮತ್ತೆ ಈ ವರ್ಷ ನಡೆದಂತ ನಾಡ ಹಬ್ಬ ಮೈಸೂರು ದೋಡ. देखो लो खाली मूवमेंट देखे उनका जीती दो टीम जीती रहे दे मां आपका विषय हाथ में खेलो ना चुप हां हाथ में फाइनल मारी आएगा यार कैसा मारी देखो ए मेरा को मारी सामने प्लेयर को 4 दिन चेंज मैच चले को 29-16 ಮಧ್ಯ ಪಂದ್ಯ. ಮೊನ್ನೆ ನಡೆದಂತ ಮೈಸೂರಿನಲ್ಲಿ ನಾಡ ಹಬ್ಬ ಮೈಸೂರು ದಸರಾ ಸಿಎಂ ಕಪ್ ಕಬಡ್ಡಿ ಪಂದ್ಯಾಟದಲ್ಲಿ ಬೆಳಗಾವಿ ವಿಭಾಗ ಮಟ್ಟದಿಂದ ಪ್ರತಿನಿಧಿಸಿ ರಾಜ್ಯ ಮಟ್ಟಕ್ಕೆ ಪ್ರಥಮ ಸ್ಥಾನ ಪಡೆದಿರುವಂತಹ ಜೈಮಾಕಳಿ ಚಿಂಚಲಿ ತಂಡ ಈಗ ಸೆಮಿಫೈನಲ್ ಪಂದ್ಯವನ್ನು ಆಡ್ತಾ ಇದ್ದಾರೆ. ಒಂದ್ಸಲ ತಾವೆಲ್ಲರೂ ಕೂಡ ಜೋರು ಚಪ್ಪಾಳೆಯೊಂದಿಗೆ ಸಂದರ್ಭದಲ್ಲಿ ಆಟಗಾರ್ತಿಯರಿಗೆ, ತಂಡದ ತರಬೇತುದಾರರಿಗೆ ಅಭಿನಂದನೆಗಳನ್ನು ಅರ್ಪಿಸ್ತಾ ಇದ್ದೀವಿ. ಹೋದ ವರ್ಷ 2024ರಲ್ಲಿ ನಡೆದಂತ ನಾಡದೇವಿ ನವರಾತ್ರಿ ಉತ್ಸವ ತಾಂಬಾ ಕಬಡ್ಡಿ ವೈಭವದಲ್ಲಿ ಆಳ್ವಾಸ್ ಮತ್ತು ಚಿಂಚಲಿ ತಂಡ ಫೈನಲ್ ಆಡಿದ್ವಿ. ಇದು ಸಲ ಹೋದ ವರ್ಷ ಕೂಡ ಮೈಸೂರಿನಲ್ಲಿ ಆಳ್ವಾಸ್ ಮತ್ತು ಚಿಂಚಲಿನೇ ಫೈನಲ್ ಆದಾಗ ಅಲ್ಲಿ ಚಿಂಚಲಿ ತಂಡ ವಿಜಯಶಾಲಿಯಾಗಿತ್ತು. ಇಲ್ಲಿ ನಾಡದೇವಿ ನವರಾತ್ರಿ ಉತ್ಸವದಲ್ಲಿ ಆಳ್ವಾಸ್ ತಂಡ ವಿಜಯಶಾಲಿಯಾಗಿತ್ತು. ಈಗ ಮತ್ತೆ ಮೊನ್ನೆ ಮೈಸೂರು ಸಿಎಂ ಕಪ್ನಲ್ಲಿ ಚಿಂಚಲಿ ತಂಡ ವಿಜಯಶಾಲಿ ಆಗಿದೆ. ಇಲ್ಲಿ ಯಾರು ವಿಜಯಶಾಲಿ ಆಗ್ತಾರಂತ ಕಾದು ನೋಡುವ ನಿರೀಕ್ಷೆಯಲ್ಲಿ. 34-16 ಮಧ್ಯ ಪಂದ್ಯ. 18 ಅಂಕದ ಬೃಹತ್ ಅಂತರದೊಂದಿಗೆ ಜೈಮಾಕಳಿ ಚಿಂಚಲಿ ತಂಡ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದೆ. ಕೂಡ ಆರಂಭದ 4 ನಿಮಿಷ ಹಿನ್ನಡೆ ಇದ್ದಿರುವಂತಹ ತಂಡ ಈಗ ಸಂಪೂರ್ಣವಾಗಿ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದೆ. ಬೋನಸ್ ಜೊತೆಗೆ ವಾಪಸ್ ಆಗ್ತಾ ಇದ್ದಾರೆ.
रेस्टलेर यूनियन अन्य देखो कहाँ गए यार है रेस्टलेर यूनियन टाइम कभी ಒಂದು ಉತ್ತಮವಾದಂತಹ ಟ್ಯಾಕಲ್ ಬರ್ತಾ ಇದೆ ಬಹಳ ಸಮಯದ ನಂತರ ಆರೋಗ್ಯ ತಂಡದ ಆಟಗಾರ್ತಿಯರಿಂದ 18-34 ಉತ್ತಮವಾದಂತಹ ಟ್ಯಾಕಲ್ ಬರ್ತಾ ಇದೆ. 35-18 ಮಧ್ಯ ಪಂದ್ಯ. ಸಬಡಿ ದಾಳಿಗಾತಿಯನ್ನು ಬಳಸ್ತಾ ಇದ್ದಾರೆ. ಆಳ್ವಾಸ್ ತಂಡದವರು ಸಿದ್ಧತೆಯಲ್ಲಿ ಇರಬೇಕು ಫೈನಲ್ ಪಂದ್ಯಕ್ಕಾಗಿ. ಮೂವತ್ತೈದು 18 ಮಧ್ಯ ಪಂದ್ಯ. ಮತ್ತೊಮ್ಮೆ ಆರೋಗ್ಯ ತಂಡದ ಆಟಗಾರ್ತಿ ದಾಳಿ ಭಾಗದಲ್ಲಿ ಮೂವತ್ತೈದು 19 ಪಂದ್ಯ ಸಾಗಿ ಬರ್ತಾ ಇದೆ. 16 ಅಂಕದ ಮುನ್ನಡೆಯೊಂದಿಗೆ ಚಿಂಚಲಿ. मिलाना कर क्या उनका मिलाना निगम मुगिस्ಬೇಕಂತ ಅವನು ಟೈಮ್ ಉಳಿತಿದ್ಲ ಟೈಮ್ ಬರ್ತೀನಿ ಮ್ಯಾಚ್ ಕ್ಲಾಸ್ करना कर उनका वन साइड मैच ರೈಟ್ಸ್ ಔಟ್ ಪಾಯಿಂಟ್ ಟು ಆರ್ 35-20 ಮಧ್ಯ ಪಂದ್ಯ. ಅದರ ಪಾಯಿಂಟ್ ಲೀಡ್ ಏನು ಅದ್ಭುತವಾದಂತಹ ಡ್ಯಾಶ್ ಬರ್ತಾ ಇದೆ ಅಲ್ಲಿ ಲೆಫ್ಟ್ ಕಾರ್ನರ್ ಈ ಭಾಗದ ರಾಷ್ಟ್ರೀಯ ಆಟಗಾರ್ತಿಯಿಂದ. ಟೈಮ್ ಮತ್ತೆ ಪಂದ್ಯ ಪ್ರಾರಂಭ 20-36 ಮಧ್ಯೆ ಪಂದ್ಯ ಸಾಗ್ತಾ ಇದೆ. अकेडमी चिंचलीगिरी काय नन्नी टीम हाँ हारी स्पोर्ट्स क्लब है वहाँ अच्छे प्लेयर होते इसमें छाट घास छोड़ दे काढ़ ಹರಾಗ್ ತಂಡದ ಜರ್ಸಿ ನಂಬರ್ 6 ಆಟಗಾರ್ತಿ ಚಿಂಚಲಿ ತಂಡದ ಮೇಲೆ ಪ್ರತಿದಾಳಿ ಮಾಡ್ತಾ ಇದ್ದಾರೆ. ಮತ್ತೆ ಒಂದು ಅಂಕ ಚಿಂಚಲಿ ತಂಡದ ಮತ್ತೆ ಜರ್ಸಿ ನಂಬರ್ 13 ದಾಳಿಗೆ ಪ್ರತಿದಾಳಿ ಮಾಡ್ತಾ ಇದ್ದಾರೆ ಹರಾಗ್ ತಂಡದ ಮೇಲೆ. ಮೂವತ್ತಾರು 21 ನಡುವೆ ಪಂದ್ಯ ಸಾಗ್ತಾ ಇದೆ. ಮತ್ತೆ ಹರಾಗ್ ತಂಡದ SSC ರೈಡರ್ ದಾಳಿಗೆ ಪ್ರತಿದಾಳಿ ಮಾಡ್ತಾ ಇದ್ದಾರೆ ಚಿಂಚಲಿ ತಂಡದ ಮೇಲೆ. डू आर डायरेक्ट ಮಾಡು ಇಲ್ಲವೇ ಮಾಡಿ SSC ರೈಡರ್ಗೆ ಮತ್ತೆ ಅಂಕ 37-21 ನಡುವೆ ಪಂದ್ಯ ಸಾಗ್ತಾ ಇದೆ. ದಾಳಿಗೆ ಪ್ರತಿದಾಳಿ ಮಾಡ್ತಾ ಇದ್ದಾರೆ ಹರಾಗ್ ತಂಡದ ಆಟಗಾರ್ತಿ. SSC ಹಿಡಿತ ಚಿಂಚಲಿ ತಂಡದ ಜರ್ಸಿ ನಂಬರ್ 8 ಆಟಗಾರ್ತಿ ಹರಾಗ್ ತಂಡದವರು ಹಿಡಿದಿದ್ದೆ. ಅದರಲ್ಲಿ ಪ್ರಕಾಶ್ ಪಾಟೀಲ್ ಅವರು 5ರ ಒಂದು ಘೋಷಣೆ ಮಾಡಿದ್ದಾರೆ. ಬಂತ ಶಾಲೆಯ ಶಿಕ್ಷಕರು ಚಿಂಚಲಿ ತಂಡದ ಜರ್ಸಿ ನಂಬರ್ 8 ಆಟಗಾರ್ತಿಯನ್ನು
ಅರಕ್ ತಂಡದವರು ಹಿಡಿತದ್ದೇ ಆದಲ್ಲಿ ಆ ತಂಡಕ್ಕೆ 500 ರೂಪಾಯಿ ಘೋಷಣೆ ಮಾಡಿದ್ದಾರೆ. राइडर नहीं जाना है राइडर नहीं जाना है अरे सलाम आके राइडर होगा लेके पॉइंट है वो अड़के सर अभी 5 मिनट गेम बचे ಇಪ್ಪತ್ತೊಂದು 38 ಮಧ್ಯ ಪಂದ್ಯ ಸಾಗುತ್ತಾ ಇದೆ. ಪ್ರತಿ ಸಲ ಹೊಡ್ಕೊಂಡ್ ಬಂದಾರೆ ಹಾಂ ಅವಿ ದುನಿಯಾ ಕಡೆ 38-21 ನಮ್ಮ ರಮೇಶ್ ರೆಡ್ಡಿ ಸರ್ ಅವರು ಕೂಡ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನ ಕೊಡ್ತಾ ಇದೀವಿ. शेवटची 4 ಮಿನಿಟ್, ಕೊನೆಯ 4 ನಿಮಿಷ. 38-21 ಮಧ್ಯ ಪಂದ್ಯ. ಮಿಸ್ಟೇಕ್ ಆಗ್ತಾ ಇದೆ ಡಿಫೆನ್ಸ್ ವಿಭಾಗದಲ್ಲಿ. ಡೋಡಾಯ್ ಚಿಂಚಲಿ ತನಗೆ ಮಾಡು ಇಲ್ಲವೇ ಮಾಡಿ ಡು ಆಡಾಯ್. ಸಬ್ಸಿಡ್ ಆಗಿ ಬಂದಿರುವಂತಹ ಆಟಗಾರ್ತಿ ಡು ಆಡಾಯ್ ದಾಳಿಯನ್ನು ಎದುರಿಸ್ತಾ ಇದ್ದಾರೆ. ಫುಟ್ವರ್ಕ್ ನೀ Rides out, reaching from outside the court. Point to Arar. ಕೊನೆಯ 3 ನಿಮಿಷ, शेवटची 3 ಮಿನಿಟ್. 38-24. ಉತ್ತಮವಾದಂಥ ಟ್ಯಾಕಲ್ ಬರ್ತಾ ಇದೆ ಅಲ್ಲಿ. 38-25 ಮಧ್ಯ ಪಂದ್ಯ. ಡಿಫೆನ್ಸ್ ವಿಭಾಗದಲ್ಲಿ ಮಿಸ್ಟೇಕ್ ಆಗ್ತಾ ಇದೆ. ಟೈಮ್ ಔಟ್. ಈಗ ದಾಳಿ ಮಾಡ್ತಕ್ಕಂಥ ಆಟಗಾರ್ತಿ ಚಿಂಚಲಿ ತಂಡದ ಪ್ರಮುಖ ದಾಳಿಗಾರ್ತಿ. ಆರೋಗ್ಯ ತಂಡದವರು ಏನಾದರೂ ಟ್ಯಾಕಲ್ ಮಾಡಿದರೆ 500 ರೂಪಾಯಿ ಬೊಮ್ಮನವರ ಘೋಷಣೆ ಮಾಡಿದ್ದಾರೆ. ಶ್ರೀಯುತರಾಗಿರುವಂತಹ ಪ್ರಕಾಶ್ ಪಾಟೀಲ್ ಸರ್ ಅವರು. ಪಾಯಿಂಟ್ ಆಗ್ಲಿಕ್ಕೆ ನಿಮಗಿಲ್ಲ. ಮಾರೋದು 39-26. The last 2 minutes ago. 39-26. मारना चाहिए ಎಂತ ಪ್ರಯತ್ನ. ಸೂಪರ್ ಟ್ಯಾಕಲ್ ಟು ಪಾಯಿಂಟ್ಸ್ ಟು ಚಿಂಚಲಿ. ಲೋನ್ ಅಂಕದಿಂದ ತಪ್ಪಿಸಿದ್ದಾರೆ. ರಿವೈವ್ ಆಗಿ ಬಂದಿರುವಂತಹ ಆಟಗಾರ್ತಿ. ಲಾಸ್ಟ್ ಮಿನಿಟ್ 42-26. ಮಹಿಳಾ ವಿಭಾಗದ ಇನ್ನು ಒಂದೇ ಒಂದು ಪಂದ್ಯ, ಅದು ಫೈನಲ್ ಪಂದ್ಯ. ಟ್ಯಾಕಲ್
ಟ್ಯಾಕಲ್ ಯಶಸ್ವಿಯಾಗಿ ಮಾಡ್ತಾ ಇದ್ದಾರೆ. 43-26. जाके बोनस पॉइंट मार लगी हाँ भाई डांग पर गिंग पाएंगे कर को हाँ 2 जने एक अच्छे रेडर को पकड़े हो हाँ कैच कर को रेड है मूवीज ಕೊಡ್ತಾರೆ 43-26 ಮಧ್ಯೆ ಪಂದ್ಯ ಸಾಗುತ್ತಾರೆ. ऊपर दबा Yes, match is over win by Jai Makali Chinchali. ಫೈನಲ್ ಗೆ ಹೋಗ್ತಾ ಇದೆ. ಅರೆಕ್ ತಂಡಕ್ಕೂ ಕೂಡ ಬರಲಿ ಒಂದ್ಸಲ ಜೋರು ಚಪ್ಪಾಳೆ. ಸೆಮಿಫೈನಲ್ ಹಂತದಲ್ಲಿ ಪ್ರೋಗ್ರೆಸ್ ಅರೆಕ್ ತಂಡ ಕೂಡ